ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಇಷ್ಟು ದಿನ ನೀವು ಅನುಭವಿಸಿದ ನೋವು, ಅವಮಾನ ಮತ್ತು ಕಣ್ಣೀರಿಗೆ ಕೊನೆ ಹಾಕುವ ಸಮಯ ಹತ್ತಿರ ಬಂದಿದೆ. ಇಂದು ರಾತ್ರಿ ನೀವು ಮಾಡುವ ಒಂದು ಸಣ್ಣ ನಿರ್ಧಾರ ಅಥವಾ ನಿರ್ಲಕ್ಷ್ಯವು ನಿಮ್ಮ ಕಡೆಗೆ ಬರುತ್ತಿರುವ ಮಹಾಲಕ್ಷ್ಮಿಯ ಕೃಪೆಯನ್ನು ನಿಮ್ಮಿಂದ ದೂರ ಮಾಡಬಹುದು. ಇಂದು ರಾತ್ರಿ ನಿಮ್ಮ ಜೀವನದಲ್ಲಿ ನೀವು ಎಂದಿಗೂ ಕಲ್ಪನೆ ಮಾಡಿಕೊಂಡಿರ ಪವಾಡ ಒಂದು ಸಂಭವಿಸಲಿದೆ. ಆದರೆ ಅದಕ್ಕೂ ಮುನ್ನ ನನ್ನದೊಂದು ಪ್ರಶ್ನೆ. ಕಳೆದ ಕೆಲವು ದಿನಗಳಿಂದ ಅಥವಾ ಇಂದು ನಿಮ್ಮ ಮನಸ್ಸಲ್ಲಿ ಒಂದು ನಿಗೂಢ ಆತಂಕ ಮೂಡಿದೆಯಾ? ಅಥವಾ ಯಾರೋ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ ಎಂಬ ಭಾವನೆ ಬಂದಿದೆಯಾ? ಹೌದು ಎಂದಾದರೆ ಕೇವಲ ನಿಮ್ಮ ಭ್ರಮೆಯಲ್ಲ, ಇದು ಪ್ರಕೃತಿ ನಿಮಗೆ ನೀಡುತ್ತಿರುವ ಮುನ್ಸೂಚನೆ. ಮತ್ತು ಈಗ ನೀವು ತಿಳಿದುಕೊಳ್ಬೇಕಾದ ಅಸಲಿ ವಿಷಯ ಏನಪ್ಪ ಅಂದರೆ, ಇಂದು ರಾತ್ರಿ 11 ಗಂಟೆ ನಂತರ ನಿಮ್ಮ ಗ್ರಹಗತಿಗಳು ಸಂಪೂರ್ಣವಾಗಿ ಬದಲಾಗ್ತಾ ಇವೆ. ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ಆಸ್ತಿ ವಿವಾದಗಳು ಅಥವಾ ಕೋರ್ಟ್ ಕಚೇರಿ ಕಲಾಪಗಳು ಇದ್ದಕ್ಕಿದ್ದಂತೆ ನಿಮ್ಮ ಪರವಾಗಿ ತಿರುಗ್ತಾ ಇವೆ. ಆದರೆ ನಿರಾಸೆ ಬೇಡ, ಅಸಲಿ ಆಟ ಇನ್ನು ಮುಂದೆ ಇದೆ. ನಿಮ್ಮ ಬೆನ್ನ ಹಿಂದೆ ನಿಂತು ನಿಮಗೆ ಗೋತಿ ತೋಡಿದವರು ಯಾರಂತ ನಿಮಗೆ ಇಂದು ರಾತ್ರಿ ನಿಮಗೆ ಸಂಪೂರ್ಣವಾಗಿ ಜಗಜ್ಜಾಹೀರಾಗುತ್ತೆ. ಯಾರು ನಿಮ್ಮ ಪ್ರಗತಿಯನ್ನು ಕಂಡು ಅಸೂಯೆ ಪಡ್ತಾ ಇದ್ದಾರೋ ಅದೇ ವ್ಯಕ್ತಿ ಇಂದು ತಿಳಿಯದೆ ನಿಮಗೆ ಹೊಸ ಯಶಸ್ಸಿನ ದಾರಿಯನ್ನು ತೋರಿಸ್ಕೊಡ್ತಾರೆ. ವಿಚಿತ್ರ ಅನಿಸಿದ್ರು ಇದು 100ಕ್ಕೆ 100 ಸತ್ಯ. ನೀವು ಇಲ್ಲಿಯವರೆಗೆ ಈ ವಿಡಿಯೋವನ್ನು ಕೇಳ್ತಾ ಇದ್ರೆ ತಡ ಮಾಡಿಬಿಡಿ, ತಕ್ಷಣ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಕಮೆಂಟಲ್ಲಿ ಓಂ ನಮಃ ಶಿವಾಯ ಅಂತ ಬರೆಯೋದನ್ನು ಮರಿಬೇಡಿ. ಯಾಕೆಂದರೆ ಭೋಲೆನಾಥನ ಮೂರನೇ ಕಣ್ಣು ನಿಮ್ಮ ಶತ್ರುಗಳ ನಾಶಕ್ಕೆ ಕಾರಣವಾಗುತ್ತೆ. ಈಗ ಮತ್ತಷ್ಟು ಜಾಗರೂಕವಾಗಿ ಆಲಿಸಿ. ಇಂದು ಸಂಜೆ ಸೂರ್ಯ ಮುಳುಗ್ತಾ ಇದ್ದಂತೆ ನಿಮ್ಮ ಮನೆಯ ಸುತ್ತಮುತ್ತಲಿನ ವಾತಾವರಣದಲ್ಲಿ ಅಥವಾ ನಿಮ್ಮ ಮನಸ್ಸಲ್ಲಿ ಒಂದು ರೀತಿಯ ಭಾರವಾದ ಅನುಭವ ಆಗಬಹುದು. ಹಳೆಯ ನೋವುಗಳು ಅಥವಾ ನಿಮಗೆ ಮೋಸ ಮಾಡಿದವರ ಮುಖಗಳು ಕಣ್ಮುಂದೆ ಬಂದು ನಿಮ್ಮನ್ನು ಕಾಡಬಹುದು. ಆದರೆ ಭಯಪಡಬೇಡಿ, ನಿಮ್ಮ ಹಣೆ ಬರಹ ಹೊಸ ಅಧ್ಯಾಯವನ್ನು ಬರೆಯೋದಕ್ಕೆ ಆರಂಭಿಸಿದ ಕ್ಷಣ. ನಿಮ್ಮ ವೃತ್ತಿ ಜೀವನದಲ್ಲಿ ಮತ್ತು ಉದ್ಯೋಗದಲ್ಲಿ ಒಂದು ದೈತ್ಯ ಬದಲಾವಣೆ ಕಾಯ್ತಾ ಇದೆ. ನೀವು ಕೆಲಸ ಮಾಡುವ ಸ್ಥಳದಲ್ಲಿ ನಿಮ್ಮ ಶ್ರಮವನ್ನು ಗುರುತಿಸಿ ದೊಡ್ಡ ಹುದ್ದೆ ಅಥವಾ ಪ್ರಮೋಷನ್ ನೀಡುವ ಮಾತುಕತೆಗಳು ಇಂದು ರಾತ್ರಿಯಿಂದಲೇ ಆರಂಭ ಆಗುತ್ತೆ. ಇನ್ನು ನೀವು ವ್ಯಾಪಾರ ಕ್ಷೇತ್ರದಲ್ಲಿದ್ದರೆ ಹಠಾತ್ ಲಾಭ ತಂದುಕೊಡುವ ದೊಡ್ಡ ಡೀಲ್ ಒಂದು ನಿಮ್ಮ ಕೈ ಸೇರುತ್ತೆ. ಆದರೆ ನೆನಪಿರಲಿ, ಈ ಅವಕಾಶವನ್ನು ನೀವು ಗುರುತಿಸೋದಕ್ಕೆ ಸ್ವಲ್ಪವೇ ವಿಳಂಬ ಮಾಡಿದರೂ ಕೂಡ ನಿಮ್ಮ ಆಲಸ್ಯದ ಕಾರಣದಿಂದ ಅದು ಬೇರೆಯವರ ಪಾಲಾಗಬಹುದು. ಆದ್ದರಿಂದ ಇಂದು ರಾತ್ರಿ ನಿಮ್ಮ ಕಣ್ಣು ಮತ್ತು ಕಿವಿಗಳನ್ನು ತೆರೆದಿಡಿ. ಪ್ರತಿಯೊಂದು ಸಣ್ಣ ಬದಲಾವಣೆ ಕೂಡ ಗಮನ ಕೊಡಿ. ಇನ್ನು ನಿಮ್ಮ ಮನಸ್ಸನ್ನು ಸದಾ ಕಾಡುತ್ತಿರುವ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಮಾತನಾಡೋದಾದರೆ, ಇಂದು ರಾತ್ರಿಯ ನಂತರ ನಿಮ್ಮ ಆದಾಯದ ಮೂಲಗಳು ಹೆಚ್ಚಾಗುತ್ತೆ. ಆದರೆ ಇದು ಯಾವುದೇ ರಾತ್ರೋರಾತ್ರಿ ಸಿಗುವ ಲಾಟ್ರಿ ಹಣದಂತೆ ಇರೋದಿಲ್ಲ. ಬದಲಾಗಿ ನಿಮ್ಮ ವ್ಯವಹಾರವನ್ನು ವಿಸ್ತರಿಸಿ ಜೀವನ ಪರ್ಯಂತ ನಿಮಗೆ ಹಣ ಬರುವಂತೆ ಮಾಡುವ ಭದ್ರವಾದ ಮಾರ್ಗವಾಗಿರುತ್ತೆ. ಆದರೆ ನಿಲ್ಲಿಸಿ, ಇದಕ್ಕಿಂತ ದೊಡ್ಡ ಆಶ್ಚರ್ಯ ಪ್ರೀತಿ ಮತ್ತು ಕೌಟುಂಬಿಕ ಜೀವನದಲ್ಲೇ ಇರುತ್ತೆ. ಹೌದು, ಇಷ್ಟು ದಿನ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದೆ ದೂರ ಇದ್ದ ನಿಮ್ಮ ಸಂಗಾತಿ ಅಥವಾ ನಿಮ್ಮ ಕುಟುಂಬದ ಸದಸ್ಯರು ಇಂದು ರಾತ್ರಿ ನಿಮ್ಮ ಬೆಲೆಯನ್ನು ಅರಿತುಕೊಳ್ತಾರೆ. ನೀವು ಯಾರನ್ನಾದರೂ ಮನಸ್ಸಲ್ಲಿ ಇಷ್ಟಪಟ್ಟಿದರೆ ಆ ವ್ಯಕ್ತಿ ಇಂದು ರಾತ್ರಿ ನಿಮ್ಮ ಬಗ್ಗೆ ಗಂಭೀರವಾಗಿ ಆಲೋಚನೆ ಮಾಡೋದಕ್ಕೆ ಆರಂಭ ಮಾಡ್ತಾನೆ. ಸಂಬಂಧಗಳು ಮತ್ತಷ್ಟು ಗಟ್ಟಿಯಾಗುತ್ತೆ. ಆದರೆ ಇಲ್ಲಿ ವೃಷಭ ರಾಶಿಯವರೇ ನಿಮಗೊಂದು ಕಠಿಣ ಎಚ್ಚರಿಕೆ ಇದೆ. ನಿಮ್ಮ ಮೈನಸ್ ಪಾಯಿಂಟ್ ಏನಂದರೆ ಕೋಪ ಮತ್ತು ಮೊಂಡುತನ. ಇಂದು ರಾತ್ರಿ ನೀವು ಕೋಪದ ಬರದಲ್ಲಿ ಆಡುವ ಒಂದು ಕೆಟ್ಟ ಮತ್ತು ಇಡೀ ಸಂಬಂಧವನ್ನು ಶಾಶ್ವತವಾಗಿ ಮುರಿದು ಹಾಕಬಹುದು. ಆದ್ದರಿಂದ ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣ ಇರಲಿ. ಇನ್ನು ನಿಮ್ಮನ್ನು ಬೆಚ್ಚಿ ಬಿಡಿಸುವ ನಿಗೂಢ ಸಂಗತಿ ಏನಂದರೆ, ಇಂದು ರಾತ್ರಿ ನಿಮಗೆ ಬೀಳುವ ಕನಸೇನಿದೆ ಅದು ಸಾಮಾನ್ಯ ಕನಸಲ್ಲ. ಅದು ನಿಮ್ಮ ಮುಂದಿನ 7 ತಿಂಗಳ ಭವಿಷ್ಯದ ದಾರಿಯನ್ನು ತೋರಿಸುವ ದೈವಿಕ ಕನಸಾಗಿರುತ್ತೆ. ಆದರೆ 90ರಷ್ಟು ಜನರು ಈ ಚಿಹ್ನೆಯನ್ನು ಅರ್ಥ ಮಾಡಿಕೊಳ್ಳದೆ ಮರ್ತು ಬಿಡ್ತಾರೆ. ನೀವು ನಿಜವಾಗಿಯೂ ನಿಮ್ಮ ಹಣೆ ಬರಹವನ್ನು ಬದಲಾಯಿಸೋದಕ್ಕೆ ಬಯಸಿದರೆ ಇಂದು ರಾತ್ರಿ ಮಲಗುವ ಮುನ್ನ ಕಣ್ಣು ಮುಚ್ಚಿ ನಿಮ್ಮ ಇಷ್ಟ ದೇವತೆಯನ್ನು ಸ್ಮರಿಸಿ ನಿಮ್ಮ ಸಮಸ್ಯೆಗೆ ಪರಿಹಾರ ಕೇಳಿ ಮಲಗಿ. ನಿಮ್ಮ ಕನಸಲ್ಲಿ ಸಿಗುವ ಉತ್ತರವಷ್ಟೇ ನಿಮ್ಮ ಮುಂದಿನ ಭವಿಷ್ಯವನ್ನು ನಿರ್ಧರಿಸುತ್ತೆ. ಇಷ್ಟು ದಿನ ನಾನು ಪಟ್ಟ ಕಷ್ಟ ಇಷ್ಟೇ, ನನ್ನ ಬದುಕು ಮುಗಿದು ಹೋಯಿತು ಅಂತ ನೀವು ಭಾವಿಸಿದರೆ ಅದು ತಪ್ಪು. ಅಸಲಿ ಆಟ ಇನ್ನು ಮುಂದೆ ಶುರುವಾಗುತ್ತೆ. ಇಂದು ರಾತ್ರಿ ಎಲ್ಲವೂ ಮುಗಿದೇ ಹೋಯಿತು ಎಂಬಂತಹ ಒಂದು ಸಣ್ಣ ಸವಾಲು ನಿಮ್ಮ ಮುಂದೆ ಬರಬಹುದು. ಅದು ನಿಮ್ಮನ್ನು ಒಳಗಿನಿಂದ ಅಲುಗಾಡಿಸಬಹುದು. ಆದರೆ ನೆನಪಿಡಿ, ಆ ಸಣ್ಣ ಬಿರುಗಾಳಿಯೇ ನಿಮ್ಮ ದೊಡ್ಡ ಗೆಲುವಿನ ಮುನ್ನುಡಿ ಆಗಿರುತ್ತೆ.
ಸಾಮಾನ್ಯ ಜನರು ಇಂತಹ ಸಂದರ್ಭದಲ್ಲಿ ಧೃತಿಗೆಟ್ಟು ಹಿಂದೆ ಸರಿದ್ದಾರೆ. ಆದರೆ ನೀವು ವೃಷಭ ರಾಶಿಯ ಜನರು ನೀವು ಅಷ್ಟು ಸುಲಭವಾಗಿ ಸೋಲೋಪೋದಿಲ್ಲ. ನಿಮ್ಮೊಳಗೆ ಕಷ್ಟಗಳನ್ನು ಮೆಟ್ಟಿ ನಿಲ್ಲುವ ಒಂದು ಜ್ವಾಲಾಮುಖಿ ಇದೆ. ಇಂದು ರಾತ್ರಿ ಆ ಜ್ವಾಲಾಮುಖಿ ನಿಮ್ಮನ್ನು ಯಶಸ್ಸಿನ ಉತ್ತುಂಗಕ್ಕೆ ಕೊಂಡೊಯ್ಯುತ್ತೆ. ಆದರೆ ಕೊನೆಯ ಪ್ರಶ್ನೆ, ನೀವು ಆ ಮಹಾನ್ ಬದಲಾವಣೆಗೆ ಸಿದ್ಧರಿದ್ದೀರಾ ಅಂತ. ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಮಾತ್ರ ಅಲ್ಲ, ನಿಮ್ಮ ಆಲೋಚನೆ ಶೈಲಿ ಮತ್ತು ನಿಮ್ಮ ಇಡೀ ವ್ಯಕ್ತಿತ್ವವನ್ನೇ ಬದಲಾಯಿಸುವ ಒಂದು ಚೇಂಜಸ್ ಅನ್ನೋದು ಆಗುತ್ತೆ. ಅದೃಷ್ಟ ಕೈ ಹಿಡಿತಾ ಇದೆ ಅಂತ ನೀವು ಮೈ ಮರೆಯುವ ಸಮಯದಲ್ಲಿ ಜನ ದೊಡ್ಡ ತಪ್ಪು ಮಾಡ್ತಾರೆ. ನೀವು ಅದೇ ತಪ್ಪು ಮಾಡಿದರೆ ನಿಮ್ಮ ಬಳಿಗೆ ಬರುತ್ತಿರುವ ಚಿನ್ನದ ರಥ ಇದ್ದಕ್ಕಿದ್ದಂತೆ ನಿಂತು ಹೋಗ್ಬೋದು. ಇಂದು ರಾತ್ರಿ ನೀವು ನೆಮ್ಮದಿಯಿಂದ ಇರುವಾಗ ಒಂದು ಸಂದೇಶ ಅಥವಾ ಫೋನ್ ಕಾಲ್ ನಿಮ್ಮನ್ನು ಗೊಂದಲಕ್ಕೆ ತಳ್ಳಬಹುದು. ಈ ಹೊಸ ಅವಕಾಶವನ್ನು ನಂಬೇಕೋ ಬೇಡೋ ಅಂತ ಗೊಂದಲ ನಿಮ್ಮಲ್ಲಿ ಮೂಡಬಹುದು. ಇನ್ನು ಯಾರಾದರೂ ನಿಮಗೆ ಒಳ್ಳೆಯದನ್ನೇ ಬಯಸ್ತಾ ಇದ್ದಾರೆ ಅಂತ ನೀವು ಕುರುಡಾಗಿ ನಂಬಬಹುದು. ಆದರೆ ಅವರ ಮನಸ್ಸಲ್ಲಿ ಅವರ ಆಳದಲ್ಲಿ ನಿಮ್ಮನ್ನು ಬೀಳಿಸುವ ತಂತ್ರ ಇರುತ್ತೆ. ನೀವು ಅವರ ಮಾತಿಗೆ ಮರಳಾಗಿ ನಿರ್ಧಾರ ತೆಗೆದುಕೊಂಡ್ರೆ ಮತ್ತೆ ಎಂದಿಗೂ ಕೂಡ ಹಿಂದಿರುಗಲಾಗದ ಕತ್ತಲೆಯ ಹಾದಿಗೆ ನೀವು ತಲುಪಿಬಿಡ್ತೀರ. ಆದರೆ ಹೆದರಬೇಡಿ, ಈ ಬಲೆಯಿಂದ ಪಾರಾಗುವ ಅದ್ಭುತ ಶಕ್ತಿ ನಿಮ್ಮ ಆಂತರಿಕ ಅಂತಃಪ್ರಜ್ಞೆಯಲ್ಲಿ ಇರುತ್ತೆ. ಇಂದು ರಾತ್ರಿ ಯಾವುದೇ ನಿರ್ಧಾರ ತೆಗೆದುಕೊಳ್ಬೇಕಾದಾಗ ಮನಸ್ಸಲ್ಲಿ ಸಣ್ಣ ಅನುಮಾನ ಬಂದರೂ ಕೂಡ ತಕ್ಷಣ ಅಲ್ಲಿಗೆ ನಿಲ್ಲಿಸಿಬಿಡಿ. ದೀರ್ಘ ಉಸಿರು ತೆಗೆದುಕೊಂಡು ನಿಮ್ಮ ಹೃದಯದ ಧ್ವನಿಯನ್ನು ಆಲಿಸಿ. ಆ ಧ್ವನಿ ನಿಮ್ಮನ್ನು ಎಂದಿಗೂ ಕೈ ಬಿಡೋದಿಲ್ಲ. ನೀವು ಇಲ್ಲಿಯವರೆಗೆ ವಿಡಿಯೋವನ್ನು ನೋಡ್ತಿದ್ರೆ ದಯವಿಟ್ಟು ಒಮ್ಮೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕೆಂದರೆ ನಿಮ್ಮ ಜೀವನವನ್ನು ಬದಲಾಯಿಸುವ ಇಂತಹ ನಿಗೂಢ ಸತ್ಯಗಳು ನಿಮಗೆ ನಿರಂತರವಾಗಿ ಸಿಗುತ್ತೆ. ಇಷ್ಟು ದಿನ ನಿಮ್ಮ ಮನಸ್ಸಲ್ಲಿ ಮೂಡುತ್ತಿದ್ದ ಆ ಗುಪ್ತ ಸಂಕೇತಗಳು ಬೇರೆಲ್ಲೂ ಇರಲಿಕ್ಕಿಲ್ಲ, ಅವು ನಿಮ್ಮ ಒಳಗೆ ಇದ್ವು. ನಿಮ್ಮನ್ನು ಇಷ್ಟು ದಿನ ಯಾರು ದುರ್ಬಲರು, ಅಸಹಾಯಕರು ಅಂತ ಅಂದ್ಕೊಂಡಿದ್ರಲ್ಲ, ಇನ್ನು ಮುಂದೆ ನಿಮ್ಮ ನೆರಳನ್ನು ಮುಟ್ಟೋದಕ್ಕೆ ಕೂಡ ಹೆದರ್ತಾರೆ. ನಿಮ್ಮಲ್ಲಿ ಈಗ ಹೊಸದೊಂದು ದೈವಿಕ ಶಕ್ತಿಯ ಸಂಚಲನ ಆಗುತ್ತೆ. ನಿಮ್ಮ ವೃತ್ತಿ ಜೀವನದಲ್ಲಿ ಶತ್ರುಗಳ ಕಾಟ ಇನ್ನು ಮುಂದೆ ಸಂಪೂರ್ಣವಾಗಿ ನಿಲ್ಲುತ್ತೆ. ನಿಮ್ಮ ಕೆಲಸಕ್ಕೆ ತಕ್ಕ ಗೌರವ ಸಮಾಜದಲ್ಲಿ ಸಿಗುತ್ತೆ. ಎರಡನೇ ಸುದ್ದಿ ಧನಲಾಭಕ್ಕೆ ಸಂಬಂಧಿಸಿದ್ದು. ಹೊಸ ಹೂಡಿಕೆಗಳಿಂದ ಅಥವಾ ಹಳೆಯ ಬಾಕಿ ಹಣ ನಿಮ್ಮ ಕೈ ಸೇರುತ್ತೆ. ಆದರೆ ಆರಂಭದಲ್ಲಿ ಆದಾಯ ನಿಧಾನವಾಗಿದ್ದರೂ ಕೂಡ ತಾಳ್ಮೆಯಿಂದಿರಿ. ಇನ್ನು ಮೂರನೇ ಒಳ್ಳೆಯ ಸುದ್ದಿ ಅಂದರೆ ಕೌಟುಂಬಿಕ ಶಾಂತಿ. ಇಷ್ಟು ದಿನ ನಿಮ್ಮ ಮನೆಯಲ್ಲಿ ಇದ್ದ ಕಣ್ಣು ದೃಷ್ಟಿ ಮತ್ತು ನಕಾರಾತ್ಮಕ ಶಕ್ತಿಗಳು ದೂರವಾಗಿ ನೆಮ್ಮದಿ ಅನ್ನೋದು ನೆಲೆಸುತ್ತೆ. ನಾಲ್ಕನೆಯದಾಗಿ ಹೊಸ ವಾಹನ ಅಥವಾ ಭೂಮಿ ಖರೀದಿಸುವ ನಿಮ್ಮ ಕನಸು ನನಸಾಗುವ ಕಾಲ ಕೂಡಿ ಬರುತ್ತೆ. ಐದನೇ ಒಳ್ಳೆಯ ಸುದ್ದಿ, ನಿಮ್ಮ ಆರೋಗ್ಯದಲ್ಲಿ ಸುಧಾರಣೆ ಆಗುತ್ತೆ. ದೀರ್ಘಕಾಲದ ಕಾಯಿಲೆಗಳಿಂದ ಮುಕ್ತಿ ಸಿಗುತ್ತೆ. ಆದರೆ ನೆನಪಿರಲಿ, ಯಾವುದೇ ಕಾರಣಕ್ಕೂ ಸರ್ಕಾರಿ ನಿಯಮಗಳನ್ನು ಅಥವಾ ಕಾನೂನು ಉಲ್ಲಂಘಿಸಬಾರ್ದು. ಇಲ್ಲದಿದ್ದರೆ ಅನಗತ್ಯ ತೊಂದರೆಗೆ ಸಿಲುಕ್ತೀರಾ. ಯಾರನ್ನೂ ಅತಿಯಾಗಿ ನಂಬಿ ಸಟ್ಟ ವ್ಯಾಪಾರ ಅಥವಾ ಶೇರ್ ಮಾರ್ಕೆಟಲ್ಲಿ ದೊಡ್ಡ ಸಾಹಸಕ್ಕೆ ಕೈ ಹಾಕಬೇಡಿ. ವೃಷಭ ರಾಶಿಯವರೇ, ಇನ್ನು ಮುಂದೆ ನಿಮ್ಮ ತಪ್ಪುಗಳನ್ನು ತಿದ್ದುಕೊಂಡು ಸತ್ಯವನ್ನು ಎದುರಿಸೋದಕ್ಕೆ ಸಿದ್ಧರಾಗಿ. ಕತ್ತಲೆಯ ಮೋಡಗಳು ಸರಿದು ನಿಮ್ಮ ಜೀವನದಲ್ಲಿ ಹೊಸ ಸೂರ್ಯೋದಯ ಆಗುವ ಸಮಯ ಬಂದಿದೆ. ಮೋಸಗಾರರ ಆಟ ಮುಗಿದಿದೆ. ನಿಮ್ಮ ಪ್ರಾಮಾಣಿಕತೆಯೇ ನಿಮಗೆ ಶ್ರೀರಕ್ಷೆ. ಇಂದಿನ ದಿನ ನಿಮಗೆ ಅತ್ಯಂತ ಮಂಗಳಕರವಾಗಿರಲಿ. ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.